ಇವರೇ ನಮ್ ತಂದೆ ರಾಘವಯ್ಯ ಅಂತ, ಚಿಕ್ಕಮಗಳೂರಿನಲ್ಲಿ ದೊಡ್ಡ ಬಿಸ್ನೆಸ್ ಮನ್. ಎಸ್ ಹೆಸರು ಕೇಳಿದೀನಿ ಮೋಹನ್, ಮುಖ ಪರಿಚಯ ಇಲ್ಲದೆ ಇದ್ರು ಇವ್ರ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಬಿಸ್ನೆಸ್ ಮನ ನಿಮ್ಗೆ ಗೊತ್ತಿರಬಹುದು ಸರ್, ಆದ್ರೆ ಅವರೊಬ್ಬ ಹಣ ಹದ್ದು ಅಂತ ನಿಮ್ಗೆ ಗೊತ್ತಿರ್ಲಾರ್ದು. ಅಂದ್ರೆ ನಾನು ಯಾಕೆ ಹೀಗೆ ಹೇಳ್ತೀನಿ ಅಂತಂದ್ರೆ, ಅವರು ಸ್ವಲ್ಪ ಕಂಜೂಸ್ತನ ಜಾಸ್ತಿ. ನನ್ನ ಸ್ವಂತದ ಬಗ್ಗೆ ನಾನು ಈ ತರ ಎಲ್ಲ ಮಾತಾಡ್ತೀನಿ ಅಂತ ಏನು ತಿಳ್ಕೊಬೇಡಿ. ಅವ್ರ ವಿಷಯದಲ್ಲಿ ಬೇರೆಯವ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ಅದು ಅಲ್ಲದೆ ನಿಮ್ ಮಗಳ್ ಬೇರೆ ಅವ್ರ ಸೊಸೆಯಾಗಿ ಮಾಡ್ತೀನಿ ಅಂತ ಅಂತಿದ್ದೀರಾ, ಅದಕ್ಕೋಸ್ಕರ ಹೇಳಿದೆ. ಮೋಹನ್, ಕಲ್ಮಶ ಇಲ್ದಿರೋ ನಿನ್ನ ಮನಸ್ಸು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ನನ್ನ ಮಗಳು ನೀನು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ, ನನಗಷ್ಟೇ ಸಾಕು. ದೊಡ್ಡವ್ರು ಕಾಸಿಕ್ಕ ಸೇರಿ ಹಣ ಉಳಿಸೋದು ಯಾತಕ್ಕೆ? ಮಕ್ಳಿಗೋಸ್ಕರ ತಾನೇ. ನಿಮ್ ತಂದೆ ಆಸ್ತಿ ಆದ್ರೆ ನನ್ನ ಆಸ್ತಿ ಆದ್ರೇನು? ನಿಮ್ಮಿಬ್ರಿಗೆ ಅಲ್ವೇ? ಅಫ್ಕೋರ್ಸ್, ಪೈಸಾ ಕೂಡ ಪರ್ಪಸ್ ಇಲ್ಲೇ ಖರ್ಚು ಮಾಡದೇ ಇರೋ ನಮ್ಮ ಅಪ್ಪನ ಗುಣನ ನಾನು ಒಪ್ಕೋತೀನಿ. ಅವ್ರ ದುರಾಸೆ ನಾನು ಇಷ್ಟಪಡಲ್ಲ. ಅವ್ರ ಮಗನಾಗಿ ಅವ್ರ ಮಾತು ನಾನು ಮೀರಲ್ಲ. ಸರಿ, ನಿಮ್ ತಾಯಿ ಆ ಭಾಗ್ಯನೇ ನಾನು ಪಡ್ಕೊಂಡ್ ಬಂದಿಲ್ಲ ಸರ್. ನಾನ್ ಕಣ್ ತೆರೆಯೋಕ್ ಮುಂಚೆನೆ ನಮ್ಮಮ್ಮ ನನ್ನಿಂದ ದೂರ ಹೊರಟೋಗ್ಬಿಟ್ಟು. ಅಮ್ಮ ಅನ್ನಿ, ಆಯ ಅನ್ನಿ, ಎಲ್ಲ ನನಗೆ ಇವರೇನೆ. ನನ್ನ ಚಿಕ್ಕನಿಂದಲೂ ಬೆಳೆಸೋರು ಇವರೇನೆ. ಡ್ಯಾಡಿ, ನನಗೆ ಹಾಸ್ಟೆಲ್ ಊಟ ಬೇಜಾರಾದಾಗ ಮನೆ ಊಟ ಹಾಕೋಕ್ ಒಬ್ರಿದ್ದಾರೆ ಅಂತ ಹೇಳ್ತಿದ್ನಲ್ಲ, ಅವರೇ ಇವ್ರು. ಹೌದೇನು? ನಮಸ್ಕಾರಮ್ಮ. ನಿಮ್ ನಮಸ್ಕಾರ ಪಡೆಯೋಗಿತೆ ನಂಗಿಲ್ಲ ಅಯ್ಯ. ಆದರದಿಂದ ಅಭಿಮಾನದಿಂದ ನನ್ನನ್ನು ನೋಡ್ಕೊಳ್ತಿರೋ ನಮ್ ಮೋಹನ್ ಒಳ್ಳೆ ಮನಸ್ಸಿಗೆ ನಾ ಯಾವತ್ತೂ ಋಣಿ. ಅಯ್ಯ, ನಿಮ್ ಭಾನುಗೆ ನಮ್ ಮೋಹನ್ ಸರಿಯಾದ ಗಂಡ, ಒಳ್ಳೆ ಹೇಳ ಮಾಡಿಸ್ತಂತ ಜೋಡಿ ಅಯ್ಯ. ನಿಮ್ಮಂತ ಹಿರಿಯರ ಆಶೀರ್ವಾದ ಇದ್ರೆ ಇಷ್ಟರಲ್ಲೇ ಈ ಸಂಬಂಧ ಬೆಳೆಯುತ್ತೆ. ಮೋಹನ್, ಊರ್ಗ್ ಹೋದ ತಕ್ಷಣ ನಿಮ್ ತಂದೆನ ಭೇಟಿಯಾಗಿ ಎಲ್ಲ ವಿಷಯ ಮಾತಾಡ್ತೀನಿ. ಹಾಗೂ ನಿಮ್ ಹೌಸ್ ಸರ್ಜೆನ್ಸಿ ಮುಗ್ದಿದೆ. ಬಾನು ಊರಿಗೆ ಕರ್ಕೊಂಡು ಹೋಗ್ತೀನಿ. ಅವಳೊಬ್ಳೆ ಒಂಟಿಯಾಗಿ ಯಾಕಿಲ್ಲಿರ್ಬೇಕು? ನೀನ್ ಯಾವ ಊರಿಗೆ ಹೊರಡ್ತಿದ್ದಿ? ನಾನು ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ ಸರ್. ನಮ್ ಸೀನಿಯರ್ ಡಾಕ್ಟರ್ ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ ತುಂಬಾ ಬಿಸಿ ಆಗಿದ್ದಾರೆ. ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನನಗೂ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ನಾನು ಹೋಗ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ತಿಂಗಳ 14ನೇ ತಾರೀಕು ನನ್ ಮೊಮ್ಮಗಳ ಮದ್ವೆ ಇದೆ. ಆ ಮದ್ವೆಲಿ ಮೋಹನ್ ಖಂಡಿತ ಇರ್ಬೇಕು. ಹೌದು ಹೌದು ಸರ್. ಆಸ್ ಯು ಲೈಕ್. ಬಾನು, ಹೊರಡೋಣ? ಬರ್ಲಾ? ಸರಿ ಸರ್. ಬಾಯ್. ಅಪ್ಪ, ಏನೋ ವಿಶ್ವಾಸಘಾತಕ ಹೆತ್ತ ತಂದೆನಾ ಜಿಪುಣ ಹಣ ಹದ್ದು ಅಂತ ಭಾವಿ ಬೀಗರಿದ್ರಿಗೆ ನನ್ನ ಅವಮಾನ ಮಾಡ್ತಾ ಇದೀಯಾ? ನಿನ್ನ ನಿನ್ನ ಭಯಪಡಬೇಡ, ಒಟ್ನಲ್ಲಿ ನಾ ಹೇಳಿದ್ದನ್ನ ಸಾಧಿಸಬಲ್ಲೆ. ಶಾಬಾಸ್. ಗಂಗಾ, ಗಂಗಾ, ಅಜ್ಜಿ, ಏನಜ್ಜಿ? ನೋಡಮ್ಮ, ನಾ ಡಾಕ್ಟರ್ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಬರೋದ್ ಹೊತ್ತಾಗ್ಬೋದು. ನೀನ್ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬಿಡು. ನಂಗೋಸ್ಕರ ಕಾಯ್ಬೇಡ. ಆಗ್ಲಿ ಅಜ್ಜಿ. ಜಾಗ್ರತೆ. ನಾ ಬರ್ಲಾ? ಗಂಗಾ, ಏನಿದು ಬೀದಿ ಎಲ್ಲ ರಂಗೋಲಿ ಹಾಕ್ಬಿಟ್ಟಿಯಲ್ಲ? ನಾನು ಯಾಕೆ ಹೋಗೋದು? ಅದ್ರ ಮೇಲೆ ಹೋಗಿ. ಪರವಾಗಿಲ್ಲ. ಹೆಂಗ್ ಹೋಗೋದು? ಕಷ್ಟಪಟ್ಟು ಹಾಕಿರೋ ರಂಗೋಲಿ ಅಳಿಸೋಗುತ್ತಲ್ಲ? ಅಳಿಸೋಗ್ಲಿ ಅಂತಾನೆ ಹಾಕಿರೋದು. ಅಂದ್ರೆ ಮನೆಯಿಂದ ಹೊರಗಡೆ ಹೋಗೋರು ರಂಗೋಲಿ ತೊಳ್ಕೊಂಡು ಹೋದ್ರೆ ಶುಭ ಅಂತ ನಮ್ಮ ಅಜ್ಜಿ ಹೇಳಿದ್ರು. ಆಗ ಬಾರಿ ಬಾರಿ ಒಳ್ಳೆ ಒಳ್ಳೆ ವಿಷಯ ಎಲ್ಲ ತಿಳ್ಕೊಂಡಿದ್ಯಲ್ಲ. ಇನ್ನು ಏನೇನ್ ತಿಳ್ಕೊಂಡಿದ್ಯಾ? ಇನ್ನೇನ್ ತಿಳ್ಕೋಬೇಕು? ನೀನ್ ಏನೇನ್ ತಿಳ್ಕೋಬೇಕು ಅದನ್ನೆಲ್ಲ ಮದುವೆ ಆದ್ಮೇಲೆ ನಾನೇ ಕಲಿಸ್ಕೊಡ್ತೀನಿ.
ಅಕ್ಕ ಅಕ್ಕ, ಏ ಭಾವ, ನಮ್ಮ ಅಕ್ಕನ ಜೊತೆ ಎಷ್ಟು ವರ್ಷ ಸಂಸಾರ ಮಾಡಿದೆ ನೀನು. ಅವಳು ಮುಖ ಕಾಣೋಗ ಒಂದು ಒಳ್ಳೆ ಫೋಟೋ ತೆಗ್ಸೋದ್ ಬೇಡ? ಅವಳು ಮುಖ ನೋಡೋ ಅವಕಾಶನೇ ನನಗಿಲ್ವಲ್ಲ. ಸುಖೋ, ಅಳಬೇಡ ಮರಿ. ನಿಮ್ಮ ಅಕ್ಕನ ಫೋಟೋ ತೆಗ್ಸಕ್ಕೆ ನನಗೇನು ಆಸೆನೇ ಇರ್ಲಿಲ್ಲ ಅಂತ ಹೇಳ್ತೀಯಾ? ಏಳೇಳೆ ಚಿನ್ನದ ಸರ, ಟಾಬು, ರೂಪಾಯಿಗಳ ಕುಂಕುಮ ಚೆನ್ನಾಗಿ ಅಲಂಕಾರ ಮಾಡಿಸಿ ಲೈಫ್ ಸೈಜ್ ಫೋಟೋ ತೆಗ್ಸಿದ್ದೆ. ಆ ಫೋಟೋಗ್ರಾಫರ್ ಪ್ರಿಂಟ್ ಹಾಕೋದಕ್ಕೆ 50 ರೂಪಾಯಿ ಕೇಳೋದೆ. ನಾ ಸತ್ರು 5 ರೂಪಾಯಿ ಮೇಲೆ ಕೊಡೋಲ್ಲ ಅಂತಂದೆ. ಹಾಳಾದವನು ನೆಗೆಟಿವ್ ನ ಕ್ಯಾಮರಾದಿಂದ ತೆಗೆದು ನನ್ನ ಮುಖದ ಮೇಲೆ ಎಷ್ಟು ಹೊರಟೇ ಹೋದ. ಸರಿ, ಬೆಲೆ ಕಡಿಮೆ ಆದ ತಕ್ಷಣ ಇವತ್ತೆಲ್ಲ ನಾಳೆ ತೆಗ್ಸೋಣ, ನಾಳೆ ತೆಗ್ಸೋಣ, ಈಗ ತೆಗ್ಸೋಣ, ಆಗ ತೆಗ್ಸೋಣ ಅಂತ ಹೇಳ್ಕೊಂಡೇ ಕಾಲ ಕಳೆದೆ. ಅಷ್ಟರೊಳಗೆ ನಿಮ್ಮ ಅಕ್ಕ ಮಗು ಹೆತ್ತು ಇದ್ದಕ್ಕಿದ್ದಾಗೆ ಸತ್ತೇ ಹೋದ್ಲು. ನಾನ್ ತಾನೇ ಏನ್ ಮಾಡೋಕ್ ಸಾಧ್ಯ? ನೀನೇ ಹೇಳು. ನಿಮ್ಮ ಅಕ್ಕನ್ನ ನಿನ್ನ ಮುಖದಲ್ಲೇ ನೋಡ್ಕೊಂಡು ನಾನು ತೃಪ್ತಿ ಪಡ್ತಾ ಇದ್ದೀನಿ. ಅವಳು ಸತ್ತ ಮೇಲೂ ನಾನು ಬ್ರಹ್ಮಚಾರಿಯಾಗೆ ಕಾಲ ಕಳೆಯಬೇಕಾಗಿದೆ. ಅಂದ್ರೆ ಈ ಮನೆಗೂ ಹೆಂಗಸರಿಗೂ ಜಾತಕ ಕೂಡ್ ಬರೋಲ್ಲ ಅಂತ? ಹಾಗೆ ಹೇಳ್ಬೇಡ್ವೋ. ಮೋಹನ್ ಮದ್ವೆ ಆದ ತಕ್ಷಣ ಮನೆಗೆ ಸೊಸೆ ಬರೋದಿಲ್ವೇ? ಬೇಗ ಜೇಡ್ರ ಬಲೆ ಹೊಡಿ. ಮನೆ ಕೆಲಸ, ಅಡಿಗೆ ಕೆಲಸ, ಒಳಗಡೆ ಕೆಲಸ, ಹೊರಗಡೆ ಕೆಲಸ ಎಲ್ಲ ನೀನೇ ಮಾಡ್ಬೇಕು. ಹೌದು, ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ 8-10 ಜನ ಕೆಲಸಗಾರಿದ್ದಾರೇನೋ ಅಂತ ಅನ್ಕೋಬೇಕು. ಆದ್ರೆ ಇಲ್ಲಿ ಇಷ್ಟೊಂದು ದೊಡ್ಡ ಮನೆಗೆ ಇರೋದು ನಾನು ಒಬ್ಬನೇ. ಮಾಮೈದ ಅನ್ಸ್ಕೊಂಡ್ರು ಆಳು. ಬೇಜಾರ್ ಮಾಡ್ಕೋಬೇಡಪ್ಪ. ನಮ್ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಇದು ನಾ ಹೇಳಿದ ಮಾತಲ್ಲ, ಗಾಂಧಿ ಹೇಳಿದ ಮಾತು. ಯಾವ ಗಾಂಧಿ? ಮಹಾತ್ಮ ಗಾಂಧಿ. ಭಾವ, ನಿಮ್ ಬಾಯಿನಲ್ಲಿ ಅಂಥವ್ರ ಹೆಸ್ರೇ? ನೋಡು, ಹೊರಗಡೆ ಯಾರೋ ಬಂದಾಗಿದೆ ನೋಡು. ಭಾವ ಭಾವ, ಯಾರೋ ಸೂಟು ಬೂಟು ಹಾಕೊಂಡ್ ಬಂದಿದ್ದಾರೆ. ದೊಡ್ಡ ಮನುಷ್ಯರಿದ್ದಾಗಿದ್ದಾರೆ. ದೊಡ್ಡ ಮನುಷ್ಯರಿಗೆ ಮನೇಲಿ ಏನ್ ಕೆಲಸ? ನಾವೇನ್ ದೊಡ್ಡ ಮನುಷ್ಯರಲ್ವೇ? ನಾವು ಯಾವ್ದೋ ಮುಖ್ಯವಾದ ಕೆಲಸ ಮೇಲೆ ಬಂದಿರ್ಬೇಕು. ಅವ್ರನ್ನ ಒಳಗಡೆ ಕರೆದು ಕೂರ್ಸು, ಬರ್ತೀನಿ. ನಮ್ ಭಾವನ ಹತ್ರ ಮುಖ್ಯವಾದ ಕೆಲಸನ? ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ರಾಘವೇನವರಿದ್ದಾರಾ? ಇದ್ದಾರೆ, ಕೂತ್ಕೊಳ್ಳಿ. ನನ್ನ ಹೆಸರು ಸುಬ್ಬಣ್ಣ ಅಂತ. ರಾಘವೇನವರು ನನ್ನ ಭಾವ, ಅವ್ರ ಹೆಂಡತಿ ನನ್ನ ಅಕ್ಕ. 42, ಸ್ಟಿಲ್ ಬ್ಯಾಚುಲರ್. ನಮಸ್ಕಾರ. 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 ನಾನು ರಾಘವಯ್ಯ ಅಂತ. ತಾವು ಯಾರು ಅನ್ನೋದು? ನನ್ನ ಹೆಸರು ಶ್ರೀನಿವಾಸ ರಾವ್ ಅಂತ. ನಿಮ್ ಮಗ ಮೋಹನ್, ನನ್ನ ಮಗಳು ಭಾನು ಇಬ್ರು ಜೊತೆಲಿ ಕಾಲೇಜಲ್ಲಿ ಓದ್ತಿದ್ದಾರೆ. ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಅವರಿಬ್ರು ಮದುವೆ ವಿಷಯನ ನಿಮ್ ಹತ್ರ ಮಾತಾಡೋಣ ಅಂತ ಬಂದೆ. ತಾವೇನು ಶ್ರೀನಿವಾಸ ರಾಯರು? ನನ್ನ ಮಗ ಎಲ್ಲಾ ವಿಷಯನೂ ಹೇಳಿದೆ. ಕೂತ್ಕೊ. ತಾವು ಭಾರಿ ಶ್ರೀಮಂತರು ಅಂತ ಕೇಳಿದೀನಿ. ಛೆ, ಹಾಗೇನಿಲ್ಲ. ಎಲ್ಲ ಸುಮಾರಾಗಿ ಒಂದ್ 5 ಕೋಟಿ ರೂಪಾಯಿ ಆಸ್ತಿ. ಚಿಕ್ಕಮಗಳೂರಲ್ಲಿ ಒಂದು ಕಾಫಿ ಎಸ್ಟೇಟು, ಮಂಗಳೂರಲ್ಲಿ ಒಂದು ಮೋಟಾರ್ ಟ್ರಾನ್ಸ್ಪೋರ್ಟು, ಬೆಂಗಳೂರಲ್ಲಿ ಒಂದು 2 ಬಂಗ್ಲೆ ಅಷ್ಟೇ. ಅಷ್ಟೇನಾ? ಆಳು ಕಾಳುಗಳೆಲ್ಲೋ? ರಾಮದಾಸ್ ರಜಾ, ಭೀಮಾ ಬ್ಯಾಂಕ್ ಹೋಗಿದ್ದಾನೆ, ಗಂಗಪ್ಪ ಗ್ಯಾರೇಜ್ ಹೋಗಿದ್ದಾನೆ, ಮಾದಯ್ಯ ಮಾರ್ಕೆಟ್ಗೆ. ಈಗ ಸದ್ಯಕ್ಕೆ ಮನೇಲಿ ಇರೋದು ಅಂದ್ರೆ ನಾನೊಬ್ನೇ. ಏನಾಗ್ಬೇಕು ಹೇಳಿ? ಬಿಸಿ ಬಿಸಿ ಒಂದು ಲೋಟ ಕಾಫಿ ತಗೊಂಬಾ. ಆಯ್ತಾಯ್ತು, ತಂದ್ಬಿಟ್ಟೆ. ನೋಡಿದ್ರ ನನ್ನ ಅವಸ್ಥೆ? ಇಷ್ಟೊಂದ್ ಜನ ಆಳು ಕಾಳುಗಳು ಇಟ್ಕೊಂಡು ಏನು ಪ್ರಯೋಜನ? ಸಂಬಳ ಇಲ್ಲ, ಬರೀ ದಂಡ. ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಡ್ತೀನಿ, ಬೇಕಾದಾಗ ಒಬ್ಬಡ್ಡಿ ಮಗನೂ ಇರೋದಿಲ್ಲ. ಛಿ, ಏನ್ ಕಾಲ ಬಂದ್ಬಿಡ್ತಪ್ಪ, ಏನ್ ಕಾಲ ಬಂದ್ಬಿಡ್ತು. ರಾಘವೇನವ್ರೆ, ಈಗಿನ ಕಾಲದಲ್ಲೂ ನೀವು ಇಷ್ಟೊಂದು ಸಂಸಾರ ಸಾಕ್ತಾ ಇರೋದು ನಿಜವಾಗ್ಲೂ ಆಶ್ಚರ್ಯವಾಗತ್ತೆ. ನಿಮ್ ಮಗ ನನ್ನ ಹತ್ರ ಹೇಳಿದ್ದೆಲ್ಲ ನಿಜ? ಏನಿಲ್ಲ, ನಿಮ್ ಮನಸ್ಸು ತುಂಬಾ ಧಾರಾಳ ಅಂತ ಹೇಳ್ದ. ಓಹೋ, ವರದಕ್ಷಿಣೆಗೆ 0 ಹಾಕ್ಬೇಕು ಅಂತಿದ್ದಾನೆ ನನ್ನ ಮಗ. ಹಾಗೆ ಹೇಳದ್ದು ಇರ್ಬೇಕಾದ್ದೆ. ಹಾಗೇನೆ ನಾ ಸಂಪ್ರದಾಯದಲ್ಲಿ ಬಹಳ ಸಿಟ್ಟು. ಇದ್ರನ್ನ ಹೇಳಿಲ್ವಾ? ಹೇಳ್ದ ಸಂಪ್ರದಾಯ ನಿಮ್ ಮನೆತನದ ಗೌರವಕ್ಕೋಸ್ಕರ ನೀವು ಪ್ರಾಣ ಕೂಡ ಕೊಡ್ತೀರಾ ಅಂತ ಹೇಳ್ದ. ರೈಸಿಡ್ತಾ ಇದ್ದಾನೆ ರಾಘವಯ್ಯ, ಹುಷಾರ್. ಇನ್ನು ವರದಕ್ಷಿಣೆ ವಿಷಯ ಐ ಡೋಂಟ್ ಲೈಕ್. ಅದನ್ನ ಕಂಡ್ರೇನೆ ಆಗೋಲ್ಲ. ಮತ್ತೆ ಏನ್ ಮಾಡಕ್ಕಾಗತ್ತೆ? ಒಂದೊಂದ್ಸತಿ ದೊಡ್ಡ ವಂಶದಲ್ಲಿ ಹುಟ್ಟೋದೇ ತಪ್ಪು ನಾ ಕಾಣತ್ತೆ. ಈ ದರಿದ್ರ ಸಂಪ್ರದಾಯ, ವಂಶಗೌರವ ಇವೆಲ್ಲ ಅಡ್ಡ ಬಂದ್ಬಿಟ್ಟು ನಾವೇನೇನ್ ಅನ್ಕೊಂಡಿರ್ತೀವೋ ಅದನ್ನ ಆಚರಣೆ ತರೋದಕ್ಕೇ ಸಾಧ್ಯವಿಲ್ಲ. ನಮ್ಮ ಪೂರ್ವಿಕರು ಉತ್ತರದಲ್ಲಿದ್ದರಂತೆ, ಅವ್ರ ಮದುವೆ ಪದ್ಧತಿನೇ ಆಚರಣೆ ಬಂದ್ಬಿಟ್ಟಿದೆ. ಆ ಆಚರಣೆಯಂತೆ ಮದುವೆ ಕಾಲದಲ್ಲಿ ವಧುವಿಗೆ ಮುಸುಕ ಹಾಕೋದು, ಆ ಆಚರಣೆಯಂತಲೇ ಕೊಡೋದು ತಗೊಳ್ಳೋದು, ಆ ಆಚರಣೆಯಂತಲೇ ಹೆಣ್ಣಿನ ಖರ್ಚಿನಿಂದ ಗಂಡಿನ ಮನೆ ಒಳಗೆ ಮದುವೆ. ಏನೇನೋ ಕೆಟ್ಟ ಪದ್ಧತಿಗಳು ಸ್ವಾಮಿ. ಪದ್ಧತಿಗಳು ಅಂತಂದ್ಮೇಲೆ ಆಚರಿಸೋದು ತಪ್ಪೇನಿದೆ ಹೇಳಿ? ಎಲ್ಲ ನಿಮ್ಮಿಷ್ಟದ ಪ್ರಕಾರನೇ ಆಗ್ಲಿ. ಸುಬಾ ಕಾಫಿ ಎಲ್ಲೋ? ಬರ್ತಾ ಇದೆ. ಪರವಾಗಿಲ್ಲ, ಕಾಫಿ ಏನಂತ ಬಿಡಿ, ಮೊದ್ಲು ಮಾತು ಮುಗಿಸೋಣ. ನೀವು ಹೂ ಅಂತಂದ್ರೆ ಮುಗೀತು. ಹೂ ಅನ್ನೋದೇನು ಸ್ವಾಮಿ? ನಮ್ಮ ಸಂಪ್ರದಾಯ ಪ್ರಕಾರ ನೀವು ಮಾಡಕ್ ಒಪ್ಪೋದಾಯ್ತು ಅಂದ್ರೆ ಹೂನೇ. ನೋಡಿ,
ನಿಮ್ಮಿಷ್ಟದಂತೆ ನಿಮ್ ಸಂಪ್ರದಾಯದ ಪ್ರಕಾರ ಮದುವೆ ಮಾಡಿ ಮುಗಿಸೋಣ. ಎಲ್ಲ ನನ್ ಖರ್ಚಿನಲ್ಲೇ. ಶ್ರೀನಿವಾಸ 7 ಬೆಟ್ಟದ ಮೇಲೆ ಇರ್ಬೇಕಾದ್ರೆ ನಮ್ಮನೆಗೆ ಬಂದ್ಬಿಟ್ಟಿದೆಯಲ್ಲೋ. ತಗೊಳ್ಳಿ, 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಮದುವೆ ಖರ್ಚಿಗೆ. ಇಷ್ಟೇ ಅಲ್ಲ, ನೀವು ಕೇಳಿದಷ್ಟು ವರದಕ್ಷಿಣೆ ಕೊಡ್ತೀನಿ. ಸುಬಾ ಕಾಫಿ ಎಲ್ಲೋ? ಬರ್ತಿದೆ. ಈಗ ತಗೊಂಡ್ಬಾರೋ. ನೋಡಿ, ಪುರೋಹಿತರು ಮುಹೂರ್ತ ಇಟ್ಕೊಟ್ಟಿದ್ದಾರೆ, ಅಲ್ಲೆಲ್ಲ ವಿವರವಾಗಿ ಬರ್ದಿದೆ. ತಗೊಳ್ಳಿ. ಈ ಮುಹೂರ್ತದೊಳಗೆ ಬ್ಯಾಲೆನ್ಸ್ ನಮ್ ಕೈ ಬರೋದು ನಮ್ಮ ಸಂಪ್ರದಾಯ. ಆಯ್ತಾಯ್ತು, ನೀವೇನು ಯೋಚನೆ ಮಾಡಬೇಡಿ. ಕಾಫಿ ಹಾಲು ಕುಡ್ಕೊಂಡು ಹೊಟ್ಟೋಯ್ತು ಯಜಮಾನ್ರೆ. ಎಂಥ ಬೆಕ್ಕದು ಸಮಯ ಸಂದರ್ಭ ಅರಿದಿದ್ದು. ಏನ್ ಮಾಡಕ್ಕಾಗುತ್ತೆ? ಒಂದ್ ಕೆಲಸ ಮಾಡಿ, ಈ ರಸ್ತೆ ಕೊನೆಯಲ್ಲಿ ಒಂದು ಹೋಟ್ಲ್ ಇದೆ, ಒಳ್ಳೆ ಫಸ್ಟ್ ಕ್ಲಾಸ್ ಕಾಫಿ ಮಾಡ್ತಾರೆ, ಅಲ್ಲೇ ಕುಡ್ಕೊಂಡು. ಶ್ರೀ ರಾಘವಯ್ಯ, ನೀವು ಬರೀ ಜಿಪ್ನ ಅಲ್ಲ, ಜಿಪ್ನಾಗ್ರೇಸರ ಚಕ್ರವರ್ತಿ. ಏನ್ ಹಾಗೆ ನೋಡ್ತಾ ಇದ್ದೀರಿ? ಲಕ್ಷ್ಮಿ ಕೆಲವ್ರ ಮನೇಲಿ ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ಹೇಳ್ತಾರೆ. ನಾನು ಅದನ್ನ ಸಾಕ್ಷಾತ್ತಾಗಿ ನೋಡ್ದೆ. ಬರ್ತೀನಿ.